ಬೇಸಿಗೆ ಇನ್ನೇನು ಆರಂಭ ಆಗಿಲ್ಲ. ಅದರ ಮುನ್ನವೇ ಕೋಟೆನಾಡು ಚಿತ್ರದುರ್ಗದಲ್ಲಿ ನೀರಿನ ಬವಣೆ ಶುರುವಾಗಿದೆ. ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಜನ ಹನಿ ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಅಚ್ಚರಿಯ ವಿಚಾರ ಅಂತಂದ್ರೆ ಈ ಮೂಲಗಳು ಈಗಾಗಲೇ ಭರ್ತಿಯಾಗಿದೆ, ಆದರೆ ಜನರಿಗೆ ನೀರು ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಕೋಟೆನಾಡಿನಲ್ಲಿ ನೀರಿಗಾಗಿ ಪರದಾಟ, ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶ. ಕೈಯಲ್ಲಿ ಖಾಲಿ ಕೊಡ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿರೋ ಮಹಿಳೆಯರು, ಹನಿ ನೀರಿಗಾಗಿ ಇಡೀ ದಿನ ಕಾಯ್ತಿರೋ ವೃದ್ಧರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗದ ಬುದ್ಧನಗರ ಮತ್ತು ಐಯುಡಿಪಿ ಬಡಾವಣೆಗಳಲ್ಲಿ. ವಿಪರ್ಯಾಸ ಅಂದ್ರೆ ಚಿತ್ರದುರ್ಗದ ಜೀವನಾಡಿಗಳಾದ ವಾಣಿವಿಲಾಸ ಸಾಗರ ಮತ್ತು ಶಾಂತಿ ಸಾಗರ ಈ ಬಾರಿ ಉತ್ತಮ ಮಳೆಯಿಂದ ತುಂಬಿ ತುಳುಕ್ತಿವೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತಿಂಗಳಿಗೆ 1-2 ಬಾರಿ ಮಾತ್ರ ನೀರು ಪೂರೈಕೆಯಾಗ್ತಾ ಇದೆ. ನಗರದ 33 ಮತ್ತು 35ನೇ ವಾರ್ಡ್ಗಳಲ್ಲಿ ಜನ ನೀರನ್ನ ಬಂಗಾರದಂತೆ ಮಿತವಾಗಿ ಬಳಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅಧಿಕಾರಿಗಳ ಬಳಿ ದೂರು ನೀಡಲು ಹೋದ್ರೆ ಕೇಳುವವರೇ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬುದ್ಧನಗರ ಸುತ್ತಮುತ್ತ ತುಂಬಾ ನೀರಿನ ಸಮಸ್ಯೆ ಇದೆ. ಇಲ್ಲಿ ನೀರಿನ ಸಮಸ್ಯೆನ ಕೌನ್ಸಿಲರ್ ಹತ್ರ ಹೋಗಿ ನಾವು ಕೇಳ್ಕೊಂಡು ಹೋದಾಗ ನಾನು ತಂದು ನಿಮಗೆ ಮನೆಗೆ ನಾನು ತಂದು ಕೊಡಬೇಕೆ ನಮ್ಮ ನೀರು ಅಂತ ಕೇಳ್ತಾರೆ. ಅವ್ರೇನು ನಮಗೆ ರೆಸ್ಪಾನ್ಸ್ ಮಾಡಲ್ಲ, ಏನಿಲ್ಲ. ಮತ್ತು ಭಾಳ ಸಮಸ್ಯೆಗಳು ತುಂಬ ಇದೆ ಸರ್ ಇಲ್ಲಿ ಸುತ್ತಮುತ್ತ. ಯಾರ ಹತ್ರ ಹೇಳ್ಕೋಬೇಕು ನಾವು? ನಗರಸಭೆ ಲೆಟ್ರ್ ಕೊಟ್ಟು ತುಂಬ ಬೇಸತ್ತೋಗ್ಬಿಟ್ಟಿದ್ದೀವಿ ನಾವು. ಎಷ್ಟು ಸಲ ಅಂತ ಯಾರ ಹತ್ರ ಹೋಗಿ ನಾವು ಸಮಸ್ಯೆಗಳು ಹೇಳ್ಕೋಬೇಕು? ML ಹತ್ರ ಹೋಗಿ ಹೇಳಬೇಕು. ಕೌನ್ಸಿಲ್ ಯಾರು ಕಿವಿಗೆ ಹಾಕೊಂತಿಲ್ಲ. ಓಟಿದ್ದಾಗ ಮಾತ್ರ ಬಂದು ಕೇಳ್ತಾರೆ ಅಷ್ಟೇ, ನಿಮಗೇನು ಸಮಸ್ಯೆ ಇದೆ ಅಂತ ಕೇಳ್ತಾರೆ. ಅದಾದ್ಮೇಲೆ ಮತ್ತೆ ಬರೋದೇ ಇಲ್ಲ. ತುಂಬ ನೀರಿನ ಸಮಸ್ಯೆ ಇದೆ. ನಮಗೆ ಏರಿಯಾಗಳಿಗೆ ಒಂದೊಂದು ಬೋರ್ವೆಲ್ ಬೇಕು ಸರ್. ನಮಗೆ ಬೋರ್ವೆಲ್ ಹಾಕಿದ್ರೆ ಅಟ್ಲೀಸ್ಟ್ ನಮಗೆ ಬದುಕಾಕಾದ್ರೂ ಆಗುತ್ತೆ. ಒಂದೆಡೆ ಜನರ ಆಕ್ರೋಶ ಮುಗಿಲು ಮುಟ್ಟಿದ್ರೆ, ಇನ್ನೊಂದೆಡೆ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರಂತೆ. ಜನರ ಸಮಸ್ಯೆ ಆಲಿಸಲು ನಗರಸಭೆ ಸದಸ್ಯರಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ನಗರಸಭೆ ಸಿಬ್ಬಂದಿ ತೀವ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ನಾಗರಿಕರಿಂದ ಕೇಳಿ ಬಂದಿದೆ. ನಮ್ಮ ಸಮಸ್ಯೆ ಹೇಳಿಕೊಳ್ಳೋಣ ಅಂದ್ರೆ ಕ್ಷೇತ್ರದ ಶಾಸಕ KC ವೀರೇಂದ್ರ ಪಪ್ಪಿ ಸಿಗ್ತಾನೆ ಇಲ್ಲ ಅಂತಿದ್ದಾರೆ ಸ್ಥಳೀಯರು. ಯಾರ್ಯಾರು MLಗಳು ಬರಲ್ಲ, ಕೌನ್ಸಿಲರ್ ಬರಲ್ಲ, ಓಟ್ ಇದ್ದಾಗ ಮಾತ್ರ ಕೈ ಕಾಲು ಎಲ್ಲ ಮುಗಿತಾರ ಬಂದು. ಹಿಂಗೇನ ಪ್ರಾಬ್ಲಮ್ ಆಗಿ ಸೊಳ್ಳೆ ಕಡ್ದು ರೋಡ್ ಉದ್ದಕ್ಕೂ ಮಕ್ಕಂದ್ರು ಯಾವನು ಬಂದ್ ಕ್ಯಾರೆ ಅನ್ನಲ್ಲ. ಮಕ್ಳು ಮರಿ ನೋಡ್ರಿ ಸಾ ಚರಂಡಿ ತುಂಬಾ ಹರಿತೈತೆ. ನೀರು ಬರಲ್ಲ, ಯಾತದು ಬರಲ್ಲ. ನೀರ್ ಬರ್ತಾವ ಸಾ, ನೀರಿದ್ರೆ ತಾನೇ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ ಮಾಡ್ಕೊಟ್ರೆ ತಾನೆ ನೀರ್ ಬರೋದು. ನೀರಿನ ವ್ಯವಸ್ಥೆನೆ ನೀಟಾಗಿ ಮಾಡ್ಕೊಡೋ ನೀರೆಲ್ಲಿದ್ದ ಬರ್ತವೆ ಹೇಳ್ರಿ ನೋಡೋಣ. 15 ದಿನ ಆದ್ರೂ ಸಮನೆ, ತಿಂಗಳಾದ್ರೂ ಸಮನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ MLಗಳಾದವರು ಈ ಕೌನ್ಸಿಲರ್ ಆದವರು ನೀಟಾಗಿ ಅಲ್ಲಿ ಮಾಡ್ಕೊಡ್ಬೇಕು. ಮಾಡ್ಕೊಟ್ರೆ ನೀರ್ ಬರ್ತವೆ. ಆ ಮಾಡ್ಕೊಡ್ದಲ್ಲೇ ನೀರ್ ಬಂದ್ರೆ ನಮ್ಮ ಮಾಡ್ದು ತಿಳಿತಾವೆ ಅನ್ಸ ನೀರು. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಇತ್ತ ನಗರಸಭೆ ಪೌರಾಯುಕ್ತರು ಮಾತ್ರ ಹೇಳುವುದೇ ಬೇರೆ. ನಗರದಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಅಂತ ಸಮಜಾಯಿಷಿ ಕೊಡ್ತಿದ್ದಾರೆ. ಶಾಂತಿ ಸಾಗರದನ್ನು ಎಲ್ಲ 2 ಮೋಟರ್ನು ರನ್ನಿಂಗ್ ಇದೆ ನಮ್ಮ ಹತ್ರ. ಈಗ ಎಲ್ಲ ನೀರು ಬರ್ತಾ ಇದೆ. ಆಮೇಲೆ ಬೇಸಿಗೆ ಬರ್ತಾ ಇದ್ರೋದ್ರಿಂದ ನಾನು ಸಹ ಈಗ ಅಲ್ಲಿ ವಿಸಿಟ್ ಮಾಡಿದ್ದೇನೆ. ಈಗ ಒಂದು 750 HP ಮೋಟ್ರ್ ಆಲ್ರೆಡಿ ಶಾಂತಿ ಸಾಗರಕ್ಕೆ ಈಗ 1 ವಾರ ಆಯಿತು ಬಂದಿದೆ. ಅದನ್ನು ಈಗ ಚಾಲನೆಗೆ ನಿನ್ನೆಯಿಂದ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಇನ್ನೊಂದು 8 ಡೇಸಲ್ಲಿ ಅದು ಸ್ಟ್ಯಾಂಡ್ ಬೈ ಕೂಡ. ಆ ಥರ ಒಂದೊಂದು ಸ್ಟ್ಯಾಂಡ್ ಬೈ ನಾವು ಮೋಟ್ರ್ ಆಯಿತು 750 HP ಮೋಟರ್ಸು. ಆಮೇಲೆ TCಗಳನ್ನ ಸಹ ನಾನು ಒಂದು ಸ್ಟ್ಯಾಂಡ್ ಬೈ ಇಟ್ಕೊಳ್ಳಿಕ್ಕೆ ಈಗ ಆಲ್ರೆಡಿ ಟೆಂಡರ್ ಪ್ರೊಸೆಸ್ಸಲ್ಲಿ ಮಾಡಿದ್ದೀನಿ. ಅದನ್ನು 1 ತಿಂಗಳೊಳಗೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ. ಆ ಥರ ಯಾವುದೇ ರೀತಿ ನೀರಿಗೆ ತೊಂದರೆ ಆಗದೆ ಥರ ನೋಡ್ಕೊತಾ ಇದ್ದೀವಿ. ಒಟ್ಟಾರೆ ಚಿತ್ರದುರ್ಗದಲ್ಲಿ ಉತ್ತಮ ಜಲಮೂಲಗಳಿದ್ರು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕೋಟೆನಾಡಿನ ಜನರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ತಕ್ಷಣ ಸಂಬಂಧಪಟ್ಟ ಇಲಾಖೆ ಜನರ ಸಂಕಷ್ಟ ಪರಿಹರಿಸುವತ್ತ ಗಮನ ವಹಿಸಬೇಕಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಬೇಸಿಗೆ ಇನ್ನೇನು ಆರಂಭ ಆಗಿಲ್ಲ. ಅದರ ಮುನ್ನವೇ ಕೋಟೆನಾಡು ಚಿತ್ರದುರ್ಗದಲ್ಲಿ ನೀರಿನ ಬವಣೆ ಶುರುವಾಗಿದೆ. ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಜನ ಹನಿ ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಅಚ್ಚರಿಯ ವಿಚಾರ ಅಂತಂದ್ರೆ ಈ ಮೂಲಗಳು ಈಗಾಗಲೇ ಭರ್ತಿಯಾಗಿದೆ, ಆದರೆ ಜನರಿಗೆ ನೀರು ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಕೋಟೆನಾಡಿನಲ್ಲಿ ನೀರಿಗಾಗಿ ಪರದಾಟ, ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶ.
ಕೈಯಲ್ಲಿ ಖಾಲಿ ಕೊಡ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿರೋ ಮಹಿಳೆಯರು, ಹನಿ ನೀರಿಗಾಗಿ ಇಡೀ ದಿನ ಕಾಯ್ತಿರೋ ವೃದ್ಧರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗದ ಬುದ್ಧನಗರ ಮತ್ತು ಐಯುಡಿಪಿ ಬಡಾವಣೆಗಳಲ್ಲಿ. ವಿಪರ್ಯಾಸ ಅಂದ್ರೆ ಚಿತ್ರದುರ್ಗದ ಜೀವನಾಡಿಗಳಾದ ವಾಣಿವಿಲಾಸ ಸಾಗರ ಮತ್ತು ಶಾಂತಿ ಸಾಗರ ಈ ಬಾರಿ ಉತ್ತಮ ಮಳೆಯಿಂದ ತುಂಬಿ ತುಳುಕ್ತಿವೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತಿಂಗಳಿಗೆ 1-2 ಬಾರಿ ಮಾತ್ರ ನೀರು ಪೂರೈಕೆಯಾಗ್ತಾ ಇದೆ. ನಗರದ 33 ಮತ್ತು 35ನೇ ವಾರ್ಡ್ಗಳಲ್ಲಿ ಜನ ನೀರನ್ನ ಬಂಗಾರದಂತೆ ಮಿತವಾಗಿ ಬಳಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅಧಿಕಾರಿಗಳ ಬಳಿ ದೂರು ನೀಡಲು ಹೋದ್ರೆ ಕೇಳುವವರೇ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬುದ್ಧನಗರ ಸುತ್ತಮುತ್ತ ತುಂಬಾ ನೀರಿನ ಸಮಸ್ಯೆ ಇದೆ. ಇಲ್ಲಿ ನೀರಿನ ಸಮಸ್ಯೆನ ಕೌನ್ಸಿಲರ್ ಹತ್ರ ಹೋಗಿ ನಾವು ಕೇಳ್ಕೊಂಡು ಹೋದಾಗ ನಾನು ತಂದು ನಿಮಗೆ ಮನೆಗೆ ನಾನು ತಂದು ಕೊಡಬೇಕೆ ನಮ್ಮ ನೀರು ಅಂತ ಕೇಳ್ತಾರೆ. ಅವ್ರೇನು ನಮಗೆ ರೆಸ್ಪಾನ್ಸ್ ಮಾಡಲ್ಲ, ಏನಿಲ್ಲ. ಮತ್ತು ಭಾಳ ಸಮಸ್ಯೆಗಳು ಇಲ್ಲಿ ತುಂಬ ಇದೆ ಸರ್. ಇಲ್ಲಿ ಸುತ್ತಮುತ್ತ ಯಾರ ಹತ್ರ ಹೇಳ್ಕೋಬೇಕು ನಾವು? ನಗರಸಭೆ ಲೆಟ್ರ್ ಕೊಟ್ಟು ತುಂಬ ಬೇಸತ್ತೋಗ್ಬಿಟ್ಟಿದ್ದೀವಿ ನಾವು. ಎಷ್ಟು ಸಲ ಅಂತ ಯಾರ ಹತ್ರ ಹೋಗಿ ನಾವು ಸಮಸ್ಯೆಗಳು ಹೇಳ್ಕೋಬೇಕು? ML ಹತ್ರ ಹೋಗಿ ಹೇಳಬೇಕು. ಕೌನ್ಸಿಲ್ ಯಾರು ಕಿವಿಗೆ ಹಾಕೊಂತಿಲ್ಲ. ಓಟಿದ್ದಾಗ ಮಾತ್ರ ಬಂದು ಕೇಳ್ತಾರೆ ಅಷ್ಟೇ, ನಿಮಗೇನು ಸಮಸ್ಯೆ ಇದೆ ಅಂತ ಕೇಳ್ತಾರೆ. ಅದಾದ್ಮೇಲೆ ಮತ್ತೆ ಬರೋದೇ ಇಲ್ಲ. ತುಂಬ ನೀರಿನ ಸಮಸ್ಯೆ ಇದೆ. ನಮಗೆ ಏರಿಯಾಗಳಿಗೆ ಒಂದೊಂದು ಬೋರ್ವೆಲ್ ಬೇಕು ಸರ್. ನಮಗೆ ಬೋರ್ವೆಲ್ ಹಾಕಿದ್ರೆ ಅಟ್ಲೀಸ್ಟ್ ನಮಗೆ ಬದುಕಾಕಾದ್ರೂ ಆಗುತ್ತೆ. ಒಂದೆಡೆ ಜನರ ಆಕ್ರೋಶ ಮುಗಿಲು ಮುಟ್ಟಿದ್ರೆ ಇನ್ನೊಂದೆಡೆ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರಂತೆ. ಜನರ ಸಮಸ್ಯೆ ಆಲಿಸಲು ನಗರಸಭೆ ಸದಸ್ಯರಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ನಗರಸಭೆ ಸಿಬ್ಬಂದಿ ತೀವ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ನಾಗರಿಕರಿಂದ ಕೇಳಿ ಬಂದಿದೆ. ನಮ್ಮ ಸಮಸ್ಯೆ ಹೇಳಿಕೊಳ್ಳೋಣ ಅಂದ್ರೆ ಕ್ಷೇತ್ರದ ಶಾಸಕ KC ವೀರೇಂದ್ರ ಪಪ್ಪಿ ಸಿಗ್ತಾನೆ ಇಲ್ಲ ಅಂತಿದ್ದಾರೆ ಸ್ಥಳೀಯರು. ಯಾರ್ಯಾರು MLಗಳು ಬರಲ್ಲ, ಕೌನ್ಸಿಲರ್ ಬರಲ್ಲ. ಓಟ್ ಇದ್ದಾಗ ಮಾತ್ರ ಕೈ ಕಾಲು ಎಲ್ಲ ಮುಗಿತಾರ ಬಂದು. ಹಿಂಗೇನ ಪ್ರಾಬ್ಲಮ್ ಆಗಿ ಸೊಳ್ಳೆ ಕಡ್ದು ರೋಡ್ ಉದ್ದಕ್ಕೂ ಮಕ್ಕಂದ್ರು ಯಾವನು ಬಂದ್ ಕ್ಯಾರೆ ಅನ್ನಲ್ಲ. ಮಕ್ಳು ಮರಿ ನೋಡ್ರಿ ಸಾ ಚರಂಡಿ ತುಂಬಾ ಹರಿತೈತೆ. ನೀರು ಬರಲ್ಲ, ಯಾತದು ಬರಲ್ಲ. ನೀರ್ ಬರ್ತಾವ ಸಾ, ನೀರಿದ್ರೆ ತಾನೇ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ ಮಾಡ್ಕೊಟ್ರೆ ತಾನೆ ನೀರ್ ಬರೋದು. ನೀರಿನ ವ್ಯವಸ್ಥೆನೆ ನೀಟಾಗಿ ಮಾಡ್ಕೊಡೋ ನೀರ್ ಎಲ್ಲಿದ್ದ ಬರ್ತವೆ ಹೇಳ್ರಿ ನೋಡೋಣ. 15 ದಿನ ಆದ್ರೂ ಸಮನೆ, ತಿಂಗಳಾದ್ರೂ ಸಮನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ MLಗಳಾದವರು ಈ ಕೌನ್ಸಿಲರ್ ಆದವರು ನೀಟಾಗಿ ಅಲ್ಲಿ ಮಾಡ್ಕೊಡ್ಬೇಕು. ಮಾಡ್ಕೊಟ್ರೆ ನೀರ್ ಬರ್ತವೆ. ಆ ಮಾಡ್ಕೊಡ್ದಲ್ಲೇ ನೀರ್ ಬಂದ್ರೆ ನಮ್ಮ ಮಾಡ್ದು ತಿಳಿತಾವೆ ಅನ್ಸ ನೀರು. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಇತ್ತ ನಗರಸಭೆ ಪೌರಾಯುಕ್ತರು ಮಾತ್ರ ಹೇಳುವುದೇ ಬೇರೆ. ನಗರದಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಅಂತ ಸಮಜಾಯಿಷಿ ಕೊಡ್ತಿದ್ದಾರೆ. ಶಾಂತಿ ಸಾಗರದನ್ನು ಎಲ್ಲ 2 ಮೋಟ್ರನ್ನು ರನ್ನಿಂಗ್ ಇದೆ ನಮ್ಮ ಹತ್ರ. ಈಗ ಎಲ್ಲ ನೀರು ಬರ್ತಾ ಇದೆ. ಆಮೇಲೆ ಬೇಸಿಗೆ ಬರ್ತಾ ಇದ್ರೋದ್ರಿಂದ ನಾನು ಸಹ ಈಗ ಅಲ್ಲಿ ವಿಸಿಟ್ ಮಾಡಿದ್ದೇನೆ. ಈಗ ಒಂದು 750 HP ಮೋಟ್ರ್ ಆಲ್ರೆಡಿ ಶಾಂತಿ ಸಾಗರಕ್ಕೆ ಈಗ 1 ವಾರ ಆಯಿತು ಬಂದಿದೆ. ಅದನ್ನು ಈಗ ಚಾಲನೆಗೆ ನಿನ್ನೆಯಿಂದ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಇನ್ನೊಂದು 8 ಡೇಸಲ್ಲಿ ಅದು ಸ್ಟ್ಯಾಂಡ್ ಬೈ ಕೂಡ. ಆ ಥರ ಒಂದೊಂದು ಸ್ಟ್ಯಾಂಡ್ ಬೈ ನಾವು ಮೋಟ್ರ್ ಆಯಿತು 750 HP ಮೋಟರ್ಸು. ಆಮೇಲೆ TCಗಳನ್ನ ಸಹ ನಾನು ಒಂದು ಸ್ಟ್ಯಾಂಡ್ ಬೈ ಇಟ್ಕೊಳ್ಳಿಕ್ಕೆ ಈಗ ಆಲ್ರೆಡಿ ಟೆಂಡರ್ ಪ್ರೊಸೆಸ್ಸಲ್ಲಿ ಮಾಡಿದ್ದೀನಿ. ಅದನ್ನು 1 ತಿಂಗಳೊಳಗೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ. ಆ ಥರ ಯಾವುದೇ ರೀತಿ ನೀರಿಗೆ ತೊಂದರೆ ಆಗದೆ ಥರ ನೋಡ್ಕೊತಾ ಇದ್ದೀವಿ. ಒಟ್ಟಾರೆ ಚಿತ್ರದುರ್ಗದಲ್ಲಿ ಉತ್ತಮ ಜಲಮೂಲಗಳಿದ್ರು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕೋಟೆನಾಡಿನ ಜನರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ತಕ್ಷಣ ಸಂಬಂಧಪಟ್ಟ ಇಲಾಖೆ ಜನರ ಸಂಕಷ್ಟ ಪರಿಹರಿಸುವತ್ತ ಗಮನ ವಹಿಸಬೇಕಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.